ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಪ್ಪ ಅಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಬೈಪ್ಯಾಕ್ ಬಿಸ್ನೆಸ್ ಬಗ್ಗೆ. ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ತುಂಬಾ ಮೋಸ ಹೋಗಿ ಅಂತ ಜನ ನನಗೆ ತುಂಬಾ ಜನ ಸಿಕ್ಕಿದ್ರು. ಸೊ ಹಂಗಾಗಿ ಯಾರು ಮತ್ತೆ ಇನ್ನೊಂದ್ಸಲಿ ಮೋಸ ಹೋಗ್ಬೇಡಿ. ಬೈಪ್ಯಾಕ್ ಬಗ್ಗೆ ನೋಡ್ಕೊಳ್ಳೋ ಅಂತದ್ದು ಏನಿಲ್ಲ, ಅದನ್ನ ಮಾಡಕ್ಕೆ ಹೋಗ್ಬೇಡಿ. ಅದ್ರಲ್ಲಿ ಪ್ರಾಫಿಟೇ ಇಲ್ಲ. ಈ ಆನ್ಲೈನ್ ಅಲ್ಲಿ ಈ ಬೈಬ್ಯಾಕ್ ಬಗ್ಗೆ ಆಗ್ಲಿ, ಇಲ್ಲ ನೆಟ್ವರ್ಕಿಂಗ್ ಮಾರ್ಕೆಟ್ ಬಗ್ಗೆ ಆಗ್ಲಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ, ಮತ್ತೊಂದು ಏನೇ ಆಗ್ಲಿ, ಅಂತವ್ರು ಕಂಡ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಅಂತವ್ರನ್ನ ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿ ಅಂತವ್ರ ವಿಡಿಯೋನ ಬ್ಲಾಕೇ ಮಾಡ್ಬಿಡಿ ಅವ್ರ ಚಾನಲ್. ಯಾರುನು ಅಷ್ಟೇ, ಈಗಿನ ಕಾಲದಲ್ಲಿ ಒಬ್ಬ ದುಡ್ಡು ಮಾಡುವುದು ಅಂತ ಇದ್ರೆ ಯಾರುನು ಸೀಕ್ರೆಟ್ ನ ಯಾರು ಬಿಟ್ಕೊಡಲ್ಲ. ಈಗ ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ಎಷ್ಟೋ ಜನ ಹೇಳ್ತಾರೆ, ಹಿಂಗೆ ಮಿಷಿನ್ ಕೊಡ್ತೀವಿ, ಮೆಟೀರಿಯಲ್ ನೀವೇ ರೆಡಿ ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಸೊ ಆ ತರ ದುಡ್ಡು ಮಾಡೋದಾಗಿದ್ರೆ ಅದನ್ನ ಅವರೇ ಮಾಡ್ಬೋದು. ಯಾಕೆಂದ್ರೆ ಈಗ ತುಂಬಾ ರಿಕ್ವೈರ್ಮೆಂಟ್ ಇದೆ ಅಂತಂದ್ಮೇಲೆ ಅವರೇ ಮಿಷಿನ್ ಇಟ್ಕೊಂಡು ಅವರೇ ಓನ್ ಪ್ರೊಡಕ್ಷನ್ ಮಾಡಿ ಅವರೇ ಬೇಜಾನ್ ದುಡ್ಡು ಮಾಡ್ಬೋದು. ಬಟ್ ನಿಮ್ಗೇನಕ್ಕೆ ಅವರು ಈ ತರ ಇದ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಈ ಅಡಿಗೆ ಮಾಡೋ ಚೆಫ್ಗಳನ್ನೇ ಎಕ್ಸಾಂಪಲ್ ತಕೊಳ್ಳಿ. ಅವ್ರ ಅಡಿಗೆ ಮಾಡುವಂತ ಸೀಕ್ರೆಟ್ಗಳನ್ನೇ ಅವ್ರ ಅಸಿಸ್ಟೆಂಟ್ಗಳಿಗೆ ಬಿಟ್ಕೊಡಲ್ಲ. ಅಂತದ್ರಲ್ಲಿ ನಿಮ್ಗೆ ಅವರು ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಐಡಿಯಾ ಕೊಟ್ಟು ಮಾಡುವಂತದ್ದು ಏನು ಇಲ್ಲ. ಅವ್ರಿಗೇನಿದ್ರು ಮಿಷಿನ್ ಸೇಲ್ ಮಾಡುವಂತ ಟಾರ್ಗೆಟ್ ಅಷ್ಟೇ ಇರುತ್ತೆ. ಎಕ್ಸಾಂಪಲ್ ಬಂದು ಒಂದು ಕಾಟನ್ ವೇಸ್ಟ್ ಮಿಷಿನ್. ಅದರಲ್ಲಿ ನಿಮ್ಗೆ ಅವ್ರು ಹೇಳ್ತಾರೆ ಪರ್ ಡೇ 25 kg ಪ್ರೊಡಕ್ಷನ್ ಮಾಡ್ಬೋದು ಅಂತ. 25 kg ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಮಾಡ್ತೀನಿ ಅಂದ್ರೆ 6 to 7 kg ಮಾಡ್ಬೋದು ಅಷ್ಟೇ. ಆ 6 to 7 kg ಅಲ್ಲಿ ಪ್ರಾಫಿಟ್ ಬಂದು 30 rupees ಇರುತ್ತೆ ಪರ್ kg. 6 kg ಎಷ್ಟಾಗುತ್ತೆ? 80 rupees, 200 rupees ಅಷ್ಟೇ ಆಗೋದು. ಅದರಲ್ಲಿ ನಿಮ್ಗೆ ಕರೆಂಟ್ ಚಾರ್ಜ್ ಅದು ಇದು ಅಂದ್ಕೊಂಡು ಕಳೆದ್ರು ನಿಮ್ಗೆ 150 ಉಳ್ಕೊಳ್ಳುತ್ತೆ. ಬಟ್ ಆ 150 ನಿಮ್ಗೆ ಪ್ರಾಫಿಟ್ ಅನ್ನೋದು ಸಿಗಲ್ಲ. ಅದರಲ್ಲಿ ನಿಮ್ದು ವೇಸ್ಟೇಜ್ ಬರುತ್ತಲ್ಲ, ಬಟ್ಟೆ ಪೀಸ್ ಚೆನ್ನಾಗಿರಲ್ಲ, ಹಂಗಾಗಿ ಏನೇನೋ ಪ್ರಾಬ್ಲಮ್ ಸಮಥಿಂಗ್ ಇರುತ್ತೆ. ಅವ್ರಿಗೇನು ಮಿಷಿನ್ ಸೇಲ್ಸ್ ಮಾಡಬೇಕು, ಒಂದು ಮಿಷಿನ್ ಮೇಲೆ ಎಷ್ಟು ಟಾರ್ಗೆಟ್ ಇಟ್ಟಿರ್ತಾರೆ ಗೊತ್ತಾ ಅವರು? ಮ್ಯಾಕ್ಸಿಮಮ್ ಅಂತಂದ್ರೂ ಒಂದು 60% ಮಾರ್ಜಿನ್ ಇರುತ್ತೆ ಅವರಿಗೆ. 1 ಲಕ್ಷ ರೂಪಾಯಿ ಮಿಷಿನ್ ನೀವು ತಗೊಂಡ್ರೆ ಅವ್ರಿಗೆ ಬಂದು ಒಂದು 60,000 rupees ಪ್ರಾಫಿಟ್ ಇರುತ್ತೆ. ಅವರು ನಿಮ್ಗೆ ಒಂದು ಮಂತ್ಲಿಲಿ ಒಂದು 10 ಜನಕ್ಕೆ ರೆಫರ್ ಮಾಡಿ ಮಿಷಿನ್ ಕೊಡ್ಸಿದ್ರೆ ಪರ್ ಮಂತ್ ಅವ್ರಿಗೆ 10 ಜನಕ್ಕೆ ಮಿಷಿನ್ ಸೇಲ್ ಮಾಡಿದ್ರೆ 6 ಲಕ್ಷ ಆಗುತ್ತೆ. ಎಲ್ಲಿಗೆ ಹೋಗ್ಬೇಕು ಅವರು? ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡಿರ್ಬೋದಲ್ಲ. ಸೊ ಹಂಗಾಗಿ ಅವ್ರಿಗೆ ಏನಿದ್ರು ಮಿಷಿನ್ ಟಾರ್ಗೆಟ್, ಮಿಷಿನ್ ಸೇಲ್ಸ್ ಮಾಡ್ಬೇಕಷ್ಟೇ. ಇದು ಅಂತ. ಮತ್ತೆ ಎಕ್ಸಾಂಪಲ್ ಇನ್ನೊಂದು ಕೊಡ್ಬೇಕಂತಂದ್ರೆ, ಈ ಹತ್ತಿ ಮಿಷಿನ್ ಈ ದೀಪಕ್ ಬಳಸ್ತಾರಲ್ಲ, ಅದು ಪರ್ kg 180-200 rupees ಇರುತ್ತೆ ಕಾಟನ್. ಅವ್ರು ಪ್ರೊಡಕ್ಷನ್ ಎಲ್ಲ ಮಾಡಾದ್ಮೇಲೆ 400 ತಗೊಳ್ತೀನಿ ಅಂತ ಹೇಳ್ತಾರೆ. ಎಷ್ಟ್ರಿ ಬರುತ್ತೆ ಒಂದು ಕಾಟನ್ ಎಷ್ಟು ಮಾಡ್ತೀನಿ ಅಂತಂದ್ರೆ, ನೀವು ಮಿಲಿಗ್ರಾಮ್ ಅಲ್ಲಿ ಇರುತ್ತೆ ಒಂದೊಂದು ಹತ್ತಿಗಳು. ಹತ್ತಿನ ನೀವು ಒಂದು ಪರ್ kg ಮಾಡ್ಬೇಕು ಅಂದ್ರೆ ಒಂದ್ ದಿನ ಎಲ್ಲ ಕುತ್ಕೊಂಡ್ ಮಾಡಿದ್ರು 1.5 kg ಆಗಲ್ಲ. ಅದ್ರ ಮ್ಯಾಕ್ಸಿಮಮ್ ಕರೆಂಟ್ ಬಿಲ್ನೇ ಜಾಸ್ತಿ ಬರುತ್ತೆ. ಕರೆಂಟ್ ಬಿಲ್ ಮೇಜರ್ ಇನ್ನೊಂದೇನಪ್ಪ ಅದು ಜಾಸ್ತಿ ಬರೋದು ಅಂತಂದ್ರೆ, ಅದನ್ನ ಪ್ಯಾಕಿಂಗ್ ಮಾಡುವಾಗ ಒಂದು ಹೀಟರ್ ಮಿಷಿನ್ ಇರುತ್ತೆ. ಹೀಟಿಂಗ್ ಮಾಡುವಂತದ್ದು ಯಾವುದೇ ಮಿಷಿನ್ ಇದ್ರು ಅಷ್ಟೇ, ಅದು ಕಮ್ಮಿ ಕರೆಂಟ್ ಎಳಿಲ್ಲ, ಜಾಸ್ತಿ ಕರೆಂಟ್ ಎಳೆಯುತ್ತೆ. ಕರೆಂಟ್ ಬಿಲ್ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಬಟ್ ಪ್ರೊಡಕ್ಷನ್ ಎಲ್ಲ ನೀವು ಮಾಡಿ ಇಷ್ಟ ಮಾಡಿ ಎಲ್ಲ ತಗೊಂಡೋಗಿ ಕೊಡ್ತೀನಿ ಅಂತಂದ್ರು ಅದು ಸರಿ ಇಲ್ಲ, ಈ ಕ್ವಾಲಿಟಿ ಸರಿ ಇಲ್ಲ, ಹತ್ತಿ ಬಟ್ಟೆ ಉದ್ದ ಇಲ್ಲ, ಮತ್ತೆ ಕಾಟನ್ ವೇಸ್ಟ್ ಅಂತಂದ್ರೆ ಎಲ್ಲ ಎಷ್ಟು ಉದುರ್ತೈತೆ, ಏನೋ ಒಂದು ಕತೆ ಕಟ್ತಾರೆ ನಿಮ್ಗೆ. ಕತೆ ಕಟ್ಟಿ ನೀವೇ ಬಂದು ಕ್ಲಿಯರ್ ಮಾಡಿ, ಇಲ್ಲ ನಾವು ಬೇಡ ಇದು ರಿಟರ್ನು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಈ ತರ ಎಲ್ಲ ಜನ ಯಾಮಾರಿಸ್ತಾರೆ. ದಯವಿಟ್ಟು ನೋಡಿ ಮಿಷಿನ್ ತಗೊಳ್ಳೋದಿ. ಮಿಷಿನ್ ತಗೊಳಕ್ಕೆ ಹೋಗ್ಬಿಡಿ. ತಗೊಳ್ರು ಏನಾರ ಈ ದಿನಸಿ ಅಂಗಡಿ, ಬಟ್ಟೆ ಅಂಗಡಿ, ಈ ತರ ಯಾವ್ದೋ ಅಂಗಡಿಗಳು ಇಟ್ಕೊಂಡು ಏನೋ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಅಷ್ಟು ಸಿಗುತ್ತೆ. ನೀವು ಈ ತರ ಬೈಬ್ಯಾಕ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ 1 ರೂಪಾಯಿನೂ ಪ್ರಾಫಿಟ್ ಮಾಡಕ್ಕಾಗಲ್ಲ. ಎಕ್ಸಾಂಪಲ್ ನೀವು ತಗೊಂಡಿರುವಂತ ಕಮೆಂಟ್ ಬಾಕ್ಸ್ಗಳನ್ನ ಓದಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ, ಈ ತರ ಎಲ್ಲ ಪ್ರಮೋಟ್ ಮಾಡೋವಂಥವ್ರು, ಅಂತವ್ರು ಕಂಡಲ್ಲೇ ಬ್ಲಾಕ್ ಮಾಡಿ ಬಿಸಾಕಿ ಫಸ್ಟ್. ಎಷ್ಟೋ ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡಿ ತಿಂಗಳಿಗೆ 10,000 ಸಂಪಾದನೆ ಮಾಡ್ಬೋದು, ತಿಂಗಳಿಗೆ 15,000 ಮಾಡ್ಬೋದು. ಈ ಮಿಷಿನ್ ತಗೊಂಡ್ರೆ 1.5 ಲಕ್ಷ ಮಾಡ್ಬೋದು ಮಂತ್ಲಿ. ಮಾಡ್ರಿ, ತಗೊಳ್ಳಿ. ಅವ್ರ ಎಷ್ಟು ಮಿಷಿನ್ ಇಟ್ಟಿರ್ತಾರಲ್ಲ ಅವ್ರ ಪ್ರೊಡಕ್ಷನ್ ಮಾಡ್ಲಿ. ತಿಂಗಳಿಗೆ ಅವ್ರಿಗಿನ್ನು 10 ಮಿಷಿನ್ ಮಾಡೋದು 1 ಲಕ್ಷ ಅಂತಂದ್ರೆ 10 ಲಕ್ಷ ಅವ್ರಿಗೆ ಆಗುತ್ತಲ್ಲ, ಮಾಡ್ಲಿ ಬಿಡಿ ಅವ್ರನ್ನೇ. ಬಟ್ ಅವ್ರು ಮಾಡಲ್ಲ. ನಿಮ್ಮಂತ ಕುರಿಗಳನ್ನ ಹಿಡ್ದು ಬಲೆ ಬೀಸಿ ಮಿಷಿನ್ ಸೇಲ್ಸ್ ಮಾಡ್ತಾರೆ ಅಷ್ಟೇ. ಸೊ ನೋಡ್ಕೊಂಡು ಇದ್ ಮಾಡಿ. ಮತ್ತೆ ಈ ಟ್ರೇಡಿಂಗ್ ಮಾಡ್ತಾರಲ್ಲ, ಇವತ್ತು 10,000 ಹಾಕಿ ನಾಳೆ 1 ಲಕ್ಷ ತೆಗಿಯೋದು. ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇ ಸಿಗುತ್ತೆ ನಿಮ್ಗೆ. ಆ ಟ್ರೇಡಿಂಗ್ ಮಾಡಿಸ್ಕೊಡ್ತೀವಿ. ಮಾಡ್ಲಿ ಬಿಡಿ, ಅವ್ರು ಕುತ್ಕೊಂಡು ಟ್ರೇಡಿಂಗ್ ಮಾಡ್ಲಿ. ಅವರೇ ಲಕ್ಷ ಕೋಟಿ ಗಟ್ಟಲೆ ದುಡಿದಿ. ನಿಮ್ಗೆ ಯಾಕೆ 1,000 ರೂಪಾಯಿ ಕೊಟ್ಟು ಸೇರ್ಕೊಳ್ಳಿ, ನಾವು ಟ್ರೇಡಿಂಗ್ ಹೇಳ್ಕೊಡ್ತೀವಿ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತೆಲ್ಲ ಯಾಕೆ? ಟ್ರೇಡಿಂಗ್ ಮಾಡಿದಾಗ ಯಾವ ದುಡ್ಡು ಬರಲ್ಲ, ಬರುತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅವ್ರವ್ರು ಮಾಡ್ತಾರೆ. ಸೀಕ್ರೆಟ್ ಯಾರನ್ನು ದುಡ್ಡು ಮಾಡುವಂತದ್ನ ಯಾರು ಒಬ್ರಿಗೂ ಬಿಟ್ಕೊಡಲ್ಲ. ನಿಮ್ ರಿಲೇಟಿವ್ ಆಗಿರ್ಲಿ, ನಿಮ್ ಫ್ರೆಂಡ್ಸ್ ಆಗಿರ್ಲಿ, ಅವ್ರು ದುಡ್ಡು ಮಾಡ್ತಾ ಇದಾರೆ, ಅವ್ರೊಬ್ರು ಸೈಲೆಂಟ್ ಆಗಿ ಮಾಡ್ಕೊಳ್ತಾರೆ ಹೊರತು ಸೀಕ್ರೆಟ್ ನ ಯಾರಿಗೂ ಬಿಟ್ಕೊಡಲ್ಲ.
ಸೊ ಹಂಗಾಗಿ ನೀವೆಲ್ಲೂ ಹೋಗಿ ಬಕ್ರಾಗಿ ಹಳ್ಳಕ್ಕೆ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಐಡಿಯಾ ಇದೆಯಾ, ನೀವೇನಾದ್ರು ಸ್ವಂತ ಓನ್ ಆಗಿ ಈ ಬಟ್ಟೆ ಅಂಗಡಿ ಆಗಲಿ, ಇನ್ನೊಂದು ದಿನಸಿ ಅಂಗಡಿ, ಈ ಎಲೆಕ್ಟ್ರಾನಿಕ್ಸ್ ಶಾಪ್ಗಳು ಆ ಥರ ಯಾವ್ದಾದ್ರು ಓಪನ್ ಮಾಡಿ ಒಂದಷ್ಟು ಇಷ್ಟ ಕಾಸು ಮಾಡ್ಕೊಬೋದು ಹೊರತು ನೀವು ಈ ಆನ್ಲೈನಲ್ಲಿ ಕುತ್ಕೊಂಡು ಆ ಬಿಸ್ನೆಸ್ ಬಗ್ಗೆ ಈ ಬಿಸ್ನೆಸ್ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡಿ ಯಾವ್ದಾದ್ರು ಹಳ್ಳಕ್ಕೆ ಬೀಳ್ಬೇಡಿ. ಆ ಬಿಸ್ನೆಸ್ ಬಗ್ಗೆ ಈ ಬಿಸ್ನೆಸ್ ಬಗ್ಗೆ ಎಲ್ಲ ನೋಡ್ಕೊಂಡು ದಯವಿಟ್ಟು ನೋಡಿ ಬಿಸ್ನೆಸ್ ಮಾಡಿ. ಅಲ್ಲ, ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹತ್ರ 1,00,000 ಇದ್ದು ಅದನ್ನ 10,00,000 ಮಾಡ್ಕೊಳ್ಳುವಂತ ಐಡಿಯಾ ಇದ್ರೆ ನಾನು ಇನ್ನೊಬ್ರಿಗೆ ಯಾಕೆ ರೆಫರ್ ಮಾಡ್ತೀನಿ? ಆ ಸೀಕ್ರೆಟ್ ನಾನು ಯಾಕೆ ಬಿಟ್ಕೊಡ್ತೀನಿ? ನನಗೆ ಕಾಂಪಿಟೇಷನ್ ಆಗುತ್ತೆ ಅಲ್ವಾ? ಏನಕ್ಕೆ ಆ ಥರ ಮಾಡ್ತೀನಿ? ಬಟ್ ಅಲ್ಲಿ ಏನೂ ಆಗಲ್ಲ, ಏನು ಆಗೋದು ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಯಾರು ಏನು ಸೀಕ್ರೆಟ್ ಬಿಟ್ಕೊಡಲ್ಲ. ದಯವಿಟ್ಟು ಎಚ್ಚರಿಕೆ ತಗೊಂಡು ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಮಾಡಿ. ಚಿನ್ನ ಸಿಗುತ್ತೆ, ಇಲ್ಲಾಗಿದ್ರೆ ಚಿನ್ನ ಸಿಗುತ್ತೆ ಅಂತ ನಿಮ್ಗೆಲ್ಲ ಹೇಳಿ ಆರೆ ಸೇಲ್ ಮಾಡ್ತಾ ಇದಾರೆ ಅಷ್ಟೇ. ನಿಮ್ಗೆ ಅಲ್ಲಿ ಇದು ಬಿಟ್ರೆ ನಿಮ್ಗೆ ಇನ್ನೇನು ಇಲ್ಲ. ಅವ್ರ ಆರೆ ಸೇಲ್ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಳ್ತಾ ಇದಾರೆ. ನೀವು ಸುಮ್ನೆ ಹಾಕೊಂಡು ಸುಮ್ನೆ ನಿಮ್ ಟೈಮ್ ನೀವು ವೇಸ್ಟ್ ಮಾಡ್ಕೊಂಡು ನಿಮ್ ದುಡ್ಡು ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಬೈಬೇಕು. ಬಿಸ್ನೆಸ್ ಬಗ್ಗೆ ಆಗ್ಲಿ, ಟ್ರೇಡಿಂಗ್ ಆಗ್ಲಿ, ಇನ್ನೊಂದಾಗ್ಲಿ, ಈ ಬಿಸ್ನೆಸ್ ಬಗ್ಗೆ ಆನ್ಲೈನ್ ಅಲ್ಲಿ ಏನೇ ತೋರಿಸಿದ್ರು ತಗೊಳಕ್ ಹೋಗ್ಬೇಡಿ. ಮತ್ತೆ ಎಷ್ಟೋ ಹೋಟ್ಲುಗಳು, ರೆಸ್ಟೋರೆಂಟ್ ಸೇಲ್ಸ್ಗಿವೆ ತಗೊಳ್ಳಿ ಹಂಗೆ ಹಿಂಗೆ ಅಂತೆಲ್ಲ ಅವರು ಆಫ್ರಿಕಾಗೆ ಹೋಗ್ತಾ ಇದಾರೆ, ದುಬೈಗೆ ಹೋಗ್ತಾ ಇದಾರೆ ಅಂತೆಲ್ಲ ಹೇಳಿ ಫ್ರಾಡ್ ಮಾಡುವಂಥದ್ದೆಲ್ಲ ಇರುತ್ತೆ. ಸೊ ನೋಡಿ ಎಲ್ಲಾನು ಚೆಕ್ ಮಾಡಿ ಬಿಸ್ನೆಸ್ ಮಾಡಿ. ದಯವಿಟ್ಟು ಆನ್ಲೈನ್ ಅಲ್ಲಿ ಮಾತ್ರ ಯಾವುದೇ ನೋಡಿ ಬಿಸ್ನೆಸ್ ಆಗಿ ಮೋಸ ಹೋಗಿ ನಿಮ್ ಕೈ ನೀವೇ ಸುಟ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೊಬೇಡಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರು 4 ಜನ ಕೇಳಿ ನೋಡಿ ಮಾಡಿ. ಈಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಅಂಗಡಿಗೆ ಹೋಗಿ ವಿಚಾರಿಸಿ ನಿಮ್ ಮೆಟೀರಿಯಲ್ ಎಷ್ಟು ಬರುತ್ತೆ, ನಮ್ಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಎಷ್ಟು ಮಾರ್ಜಿನ್ ಸಿಗುತ್ತೆ, ಆ ಥರ ಎಲ್ಲ ನೋಡಿ ಚೆಕ್ ಮಾಡಿ ಬಿಸ್ನೆಸ್ ಮಾಡಿ. ಅಲ್ಲಿ ಫ್ರಾಂಚೈಸಿ ಕೊಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇದಾರೆ ಅಂತ ದಯವಿಟ್ಟು ಅದೇನು ಮಾಡಕ್ ಹೋಗ್ಬೇಡಿ. ಬಾಯ್.